ಆದಷ್ಟು ಬೇಗ ಅವಳು ಎಲ್ಲಿದ್ದಾಳಂತ ಹುಡುಕಿ ನಾವೆಲ್ಲ ಮತ್ತೆ ಒಂದಾಗಣಮ್ಮ. ಇನ್ಮೇಲೆ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ. ಆ ನಂಬಿಕೆ ನನಗಿದೆಯಮ್ಮ. ಆ ನಂಬಿಕೆ ನಿಮಗ್ ಮಾತ್ರ ಅಲ್ಲಪ್ಪ, ನಮಗೂ ಇದೆ. ಅಕ್ಕನ್ ಮಗು ಹುಟ್ಟೋದಕ್ಕೂ ಮುಂಚೆ ಅಮ್ಮ ಸಿಕ್ಬಿಟ್ರೆ ನಮ್ ಮನೇಲಿ ಅಕ್ಕನ್ ಹಾರೈಕೆ ಮಾಡ್ಬೋದು. ಅಕ್ಕನ ಆಸೆಲಿ ಬಾಕಿ ಉಳ್ದಿರೋ ಒಂದೇ ಒಂದ್ ಕೋರಿಕೆ ಅದು ನೆರವೇರ್ಬಿಟ್ರೆ ಅವಳು ತುಂಬಾ ಸಂತೋಷ ಪಡ್ತಾಳೆ. ನನ್ನಿಂದ ನನ್ನ ಮಕ್ಕಳಿಗೆ ಏನು ಕೊಡಕ್ಕಾಗ್ಲಿಲ್ವಲ್ಲ ಅನ್ನೋಕೋರ್ಗು ನನ್ಗಿದೆ ಅಮ್ಮ. ಕೊನೆ ಪಕ್ಷ ಗಾಯತ್ರಿ ಎಲ್ಲಿದೆ ಅಂತ ಹುಡುಕಿ ನಿಮ್ಮಿಬ್ರು ಬಾಂತನನ ನಮ್ಮನೇಲೇ ನೆರವೇರಾಗಿ ಮಾಡಿ ನನ್ನ ಜನ್ಮನ ಸಾರ್ಥಕ ಮಾಡ್ಕೋತೀನಮ್ಮ. ಸರಿಯಪ್ಪ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸರಿ ಮಗಳೇ, ನೀವು ಅಷ್ಟೇ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ಬರೋ ತರ ಅತ್ತೆ ಮನೇಲಿ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗಿ. ಇದನ್ನೆಲ್ಲ ನಿಮ್ಗಳಿಗೆಲ್ಲ ಏನು ಹೇಳ್ಬೇಕಾಗಿಲ್ಲ. ಆದ್ರೂ ಅಪ್ಪನ ಸ್ಥಾನದಲ್ಲಿ ನಿಂತು ಒಂದು ಕಿವಿ ಮಾತು ಅಷ್ಟೇ. ಸರಿಯಪ್ಪ, ಅದ್ರ ಬಗ್ಗೆ ನೀವೇನೂ ಯೋಚನೆ ಮಾಡ್ಬೇಡಿ. ನೀವ್ ತಲೆ ತಗ್ಸೋ ಕೆಲ್ಸನ ನಾವ್ ಯಾವತ್ತೂ ಮಾಡಲ್ಲ. ಆ ನಂಬಿಕೆ ನನಗೂ ಇದೆ ಅಮ್ಮ. ಸರಿ ಅಮ್ಮ, ನಾಳೆ ಫೋನ್ ಮಾಡ್ತೀನಿ. ಸರಿಯಪ್ಪ, ಬಾಯ್. ಅಲ್ಲ ವಸುಂಧರಾ, ಫ್ರೆಶ್ ಆಗಿ ಹಾಲು ಸೇರಿಸಿ ಕಾಫಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ಸೇರ್ಸಿರೋ ಕಾಫಿನ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಕುದಿಸಿದ್ರೆ ಅದೇನ್ ರುಚಿ ಇರುತ್ತೆ ಹೇಳು? ಅಮ್ಮ, ಅದೇನ್ ಹೇಳ್ಬೇಕು ಅಂತಿದ್ಯಾ ನೇರವಾಗಿ ಹೇಳಮ್ಮ. ವಿರಾಟ್ ಭೈರವಿಗೇನೋ ಶಾಂತಿ ಮುಹೂರ್ತ ನೋಡೋದ್ರಲ್ಲಿ ಒಂದರ್ಥ ಇದೆ. ಆದ್ರೆ ಆಗ್ಲೇ ಶಾಂತಿ ಮುಹೂರ್ತ ಮುಗಿಸಿ ಹೊಟ್ಟೆಲ್ ಹೂರ್ಣ ತುಂಬಿಕೊಂಡು ಒಬ್ಬಟ್ಟಾಗಿರೋ ಈ ಭವಾನಿಗೆ ಯಾಕೆ ಬೇಕು? ಭವಾನಿ ನನ್ನ ಹಾಗೆ ಮಿಡ್ಲ್ ಕ್ಲಾಸ್ ಹುಡುಗಿ ಅಂತ ಅವಮಾನ ಮಾಡ್ತಾ ಇದ್ದೀರಲ್ಲ. ಭೈರವಿನ ಸಿಂಧು ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ ಇನ್ನೆಷ್ಟು ರಾಧಾಂತಗಳು ಮಾಡ್ತಿರೋ ನನಗಂತೂ ಅರ್ಥ ಆಗ್ತಿಲ್ಲ. ದೇವ್ರೆ, ಈ ಮಕ್ಕಳುಗಳನ್ನ ನೀನೇ ಕಾಪಾಡ್ಬೇಕಪ್ಪ. ಹೆರಿಗೆ ಸಮಯದಲ್ಲಿ ಯಾರಾದ್ರೂ ಶಾಂತಿ ಮುಹೂರ್ತ ಮಾಡ್ತಾರೇನೆ? ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಅಮ್ಮ, ಬುದ್ಧಿ ಇರೋದಕ್ಕೆ ಮುಹೂರ್ತ ಹಿಡಿಸ್ತಾ ಇರೋದು. ಚಿನ್ನ ಗಟ್ಟಿಯಾಗಿದ್ರು ಚಿನ್ನಾನೇ, ಆಭರಣ ಆಗಿದ್ರು ಚಿನ್ನಾನೇ. ನಮ್ ಭವಾನಿ ಚಿನ್ನದಂತವಳು. ಏನೋ ದುಡ್ಕಿ ತಪ್ಪು ಮಾಡಿರ್ಬೋದು, ಹಾಗಂತ ಅವಳ ಬೆಲೆ ಯಾವತ್ತೂ ಕಮ್ಮಿ ಆಗಲ್ಲ. ಅವಳು ಈ ಮನೆ ಹಿರಿ ಸೊಸೆನೆ. ಭೈರವಿಗೆ ಏನೇನ್ ಶಾಸ್ತ್ರ ಸಂಪ್ರದಾಯ ನಡೆಯುತ್ತೋ ಭವಾನಿಗೂ ಅದೆಲ್ಲ ನಡಿಲೇಬೇಕು. ಮೊಸರಿಂದ ಬೆಣ್ಣೆ ಸಿಗುತ್ತೆ, ಮಜ್ಜಿಗೆಯಿಂದ ಏನೇ ಸಿಗುತ್ತೆ? ಆರೋಗ್ಯ ಸಿಗುತ್ತೆ. ಅಮ್ಮ, ಎಲ್ಲದನ್ನು ನಿನ್ ಮೂಗಿನೇರಿಕೆ ನೋಡ್ಬೇಡ. ಪಾಪ ಅಮ್ಮ, ಅಥರ್ವ ಭವಾನಿ ಇಬ್ರು ಎಷ್ಟೊಂದು ಕಷ್ಟಗಳನ್ನ ದಾಟಿ ಈಗ ಒಂದಾಗಿದ್ದಾರೆ. ಅವ್ರ ನಡುವೆ ಕಷ್ಟ ಸುಖ ಮಾತಾಡ್ಕೊಳ್ಳೋದಕ್ಕೆ 1000 ಇರುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗಿರೋದು ದೊಡ್ಡವರ ಕರ್ತವ್ಯ. ಅಯ್ಯಯ್ಯೋ, ನಿನ್ಗೇನ್ ಮೋಡಿ ಮಾಡ್ಬಿಟ್ಟಿದ್ದಾಳೆ ಇವಳು. ಶಾಸ್ತ್ರ ಸಂಪ್ರದಾಯ ಅನ್ನೋದನ್ನ ನೀನೂ ಮರ್ತ್ಬಿಟ್ಟಿದೀಯಾ? ಅತ್ತೆ, ಶಾಂತಿ ಮುಹೂರ್ತ ಅನ್ನೋದು ಮದ್ವೆ ಆದ್ಮೇಲೆ ನಡೆಯುವಂತ ಶಾಸ್ತ್ರ. ಏನೋ ಮಕ್ಕಳು ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ. ನೀವು ಅದನ್ನೇ ಒತ್ತಿ ಒತ್ತಿ ಹೇಳಿ ಅವ್ರ ಮನ್ಸಿಗೆ ಯಾಕೆ ನೋವು ಮಾಡ್ತೀರಾ?